ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಕಟ್ಟಿದ್ದು ಒಂದು ಸುಂದರವಾದ ಅದ್ಭುತವಾದ ಮಾಲೆ. ಈ ಒಂದು ಮಾಲೆಯನ್ನು ಹೇಗೆ ಕಟ್ಟೋದು ಅಂತ ಈ ವಿಡಿಯೋನಲ್ಲಿ ನೋಡೋಣವಾ. ನಾನು ಈ ಮಾಲೆನ ಅದ್ಭುತವಾದ ಮಾಲೆ ಅಂತ ಕರೆದೆ. ಯಾಕೆ ಗೊತ್ತಾ? ಈ ಒಂದು ಮಾಲೆನಲ್ಲಿ ನಾವು ಬಿಲ್ವಪತ್ರೆ ಎಲೆಗಳು, ಸೇವಂತಿಗೆ ಹೂವು, ರುದ್ರಾಕ್ಷಿ ಹೂವು ಜೊತೆಗೆ ರುದ್ರಾಕ್ಷಿ ಮಣಿಗಳನ್ನು ಸಹ ಯೂಸ್ ಮಾಡ್ತೀವಿ. ಇನ್ನೂ ಒಂದು ಸ್ಪೆಷಾಲಿಟಿ ಅಂದರೆ ನಾನಿಲ್ಲಿ 108 ರುದ್ರಾಕ್ಷಿ ಮಣಿಗಳನ್ನು ಯೂಸ್ ಮಾಡ್ತಿದ್ದೀನಿ. ಈ ಬಿಲ್ವಪತ್ರೆ ಎಲೆ ಶಿವನ 3 ಕಣ್ಣಿನ ಸಂಕೇತ. ಈ ಬಿಲ್ವಪತ್ರೆ ಎಲೆಗಳು ಸ್ವಲ್ಪ ಆದಷ್ಟು ದೊಡ್ಡದಾಗಿರಬೇಕು ಮತ್ತು ತುಂಬ ಇಂಪಾರ್ಟೆಂಟ್, ಫ್ರೆಶ್ ಆಗಿರೋ ರೀತಿ ನೋಡಿ ತಗೊಳ್ಳಿ. ಇಲ್ಲಿ ನಿಮಗೆ ತೋರಿಸ್ತಿರೋ ರೀತಿ ಒಂದೆರಡು ಬಿಲ್ವಪತ್ರೆ ಎಲೆಗಳನ್ನು ಜೋಡಿಸ್ಕೊಂಡು ಅದ್ರ ಜೊತೆಗೆ ಒಂದೆರಡು ರುದ್ರಾಕ್ಷಿ ಹೂಗಳನ್ನು ಈ ರೀತಿ ಬಂಚ್ಗಳಾಗಿ ಕಟ್ಟಿ ಇಟ್ಕೊಳ್ಬೇಕಾಗತ್ತೆ. ಈಗಾಗಲೇ ಪ್ರೀವಿಯಸ್ ವಿಡಿಯೋಗಳಲ್ಲಿ ತೋರಿಸಿರೋ ರೀತಿ ರುದ್ರಾಕ್ಷಿ ಮಣಿಗಳನ್ನು ಪೋಣಿಸ್ಕೊಂಡು ದಾರಾನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ತೋರಿಸಿರುವಂಥ ತುಳಸಿ ಮಾಲೆಯನ್ನು ನಾವು ಒತ್ತಾಗಿ ಕಟ್ಟಿದ್ವಿ ಅಲ್ವಾ? ಈ ಒಂದು ಬಿಲ್ವಪತ್ರೆ ಎಲೆಯನ್ನು ಉಪಯೋಗಿಸ್ಕೊಂಡು ನಾವು ಮಾಲೆ ಮಾಡೋದನ್ನು ಅಷ್ಟು ಒತ್ತಾಗಿ ಕಟ್ಟೋದಿಲ್ಲ. ಮೊದಲಿಗೆ ಇಲ್ಲಿ ತೋರಿಸ್ತಿರೋ ರೀತಿ ನೀವು 5 ಸೇವಂತಿಗೆ ಹೂಗಳನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ಒಂದು ರುದ್ರಾಕ್ಷಿ ಮಣಿ ಬರೋ ರೀತಿ ಕಟ್ಕೊಳ್ಬೇಕು. ಈ ರೀತಿ ಪ್ರತಿ 5 ಸೇವಂತಿಗೆ ಹೂವನ್ನು ಇಟ್ಟು ಕಟ್ಟಿದ ನಂತರ ನಾವು ಈಗಾಗಲೇ ಮಾಡ್ಕೊಂಡಿರೋಂಥ ಬಿಲ್ವಪತ್ರೆ ಬಂಚನ್ನು ಇಟ್ಟು ಮೇಲೊಂದು ಸೇವಂತಿಗೆ ಹೂವು ರುದ್ರಾಕ್ಷಿ ಮಣಿ ಬರೋ ರೀತಿ ಜೋಡಿಸ್ಕೊಂಡು ಕಟ್ಕೊಳ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, 5 ಸೇವಂತಿಗೆ ಹೂವು ರುದ್ರಾಕ್ಷಿ ಮಣಿ ಕಟ್ಟಿದ ನಂತರ ಒಂದು ಬಿಲ್ವಪತ್ರೆ ಎಲೆದು ಬಂಚನ್ನು ಇಟ್ಟು ಕಟ್ಕೊಳ್ಬೇಕು. ಆದಷ್ಟು ನೀಟಾಗಿ ಸ್ವಲ್ಪ ಜೋಡಿಸ್ಕೊಳ್ತಾ ಕಟ್ಟೋದನ್ನು ಟ್ರೈ ಮಾಡಿ. ಸಾಕಷ್ಟು ಜನ ಬಿಲ್ವಪತ್ರೆ ಎಲೆಯನ್ನ ಉಪಯೋಗಿಸ್ಕೊಂಡು ಮಾಲೆಯನ್ನು ಹೇಗೆ ಮಾಡೋದು ತೋರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಈ ಒಂದು ಮಾಲೆಯನ್ನು ಟ್ರೈ ಮಾಡಿ. ಇದರಲ್ಲಿ ಬಿಲ್ವಪತ್ರೆ ಮಾತ್ರ ಅಲ್ಲ, ರುದ್ರಾಕ್ಷಿ ಮಣಿಗಳು, ಹೂವು ಎಲ್ಲ ಸೇರಿಸಿ ಮಾಡುವಂಥದ್ದು ಭಾಳ ಸುಂದರವಾಗಿ ಕಾಣುತ್ತೆ. ಈ ರೀತಿ ಸ್ವಲ್ಪ ದೂರ ಸೇವಂತಿಗೆ ಹೂವನ್ನು ಕಟ್ಟಿ ಮಧ್ಯ ಮಧ್ಯ ಬಿಲ್ವಪತ್ರೆ ಎಲೆಯನ್ನು ಸೇರಿಸೋದ್ರಿಂದ ಈ ಒಂದು ಬಿಲ್ವಪತ್ರೆ ಎಲೆ ಕಟ್ಟಾಗುವಂಥ ಚಾನ್ಸಸ್ ಭಾಳ ಕಡಿಮೆ. ಈ ರೀತಿ ಮಾಲೆಯನ್ನು ಕಟ್ಟೋದು ಒಂದ್ಸಲ ಟ್ರೈ ಮಾಡಿ. ಟ್ರಸ್ಟ್ ಮೀ, ಯು ವಿಲ್ ಥ್ಯಾಂಕ್ ಮೀ ಲೇಟರ್. ಮಹಾಶಿವರಾತ್ರಿ ಹಬ್ಬಕ್ಕೆ ಅಂತಲೇ ರೆಡಿ ಮಾಡಿರುವಂಥ ಈ ಒಂದು ಮಾಲೆಯನ್ನು ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಕೊಟ್ಟಿದ್ದೆ. ದೇವಸ್ಥಾನದಲ್ಲಿ ಅರ್ಚಕರು ಹೇಳಿದ್ದು, ಭಾಳ ಸುಂದರವಾದ ಮಾಲೆ, ಅದ್ಭುತವಾಗಿ ಕಟ್ಟಿದ್ದೀರಾ ಅಂತ ವರ್ಣನೆ ಮಾಡಿದರು. ಈ ಒಂದು ಮಾಲೆಯನ್ನು ದೇವರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ರು ಮತ್ತು ಇವತ್ತು ದೇವಸ್ಥಾನದಲ್ಲಿ ಮೊದಲನೇ ಮಹಾಮಂಗಳಾರತಿ ಅನುಭವ ಯಾವ ರೀತಿ ಇತ್ತು ಅನ್ನೋದನ್ನು ಈಗ ನೀವೇ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನನಗೆ ತಿಳಿಸೋದನ್ನು ಮರಿಬೇಡಿ.